ಮೊದಲೇದಾಗಿ ನಾನು ಏನು ಈಗ ಮತ್ತೆ ನನ್ನ ಸಚಿವರಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ ನಮ್ಮ ವರಿಷ್ಠರಿಗೆ ಡೆಲ್ಲಿಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಮತ್ತೆ ಎಲ್ಲರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ಇಷ್ಟು ದಿವಸ ನನಗೆ ಸಿದ್ದರಾಮಯ್ಯ ಸಾಹೇಬರು ಅವರು ಮಂತ್ರಿಮಂಡಲದಲ್ಲಿ ಒಂದು ಬಹಳ ದೊಡ್ಡ ಇಲಾಖೆಯನ್ನು ಕೊಟ್ಟು ನನಗೆ ಒಳ್ಳೆ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಂದ್ರೆ ನಮಗೆ ಒಂದು ಸ್ವಲ್ಪ ಅಣ್ಣನ ಸಮಾನ. ಅದು ಮುಂಚೆಯಿಂದನೂ ಕೂಡ ಶಿವಮೊಗ್ಗಕ್ಕೆ ಅವರಿಗೆ ಬಾಂಧವ್ಯ ಏನು ಅಂದ್ರೆ ಬಂಗಾರಪ್ಪಾಜಿಯವರಿಗೆ ಅವರಿಗೆ ಇರ್ತಕ್ಕಂಥ ಬಾಂಧವ್ಯ. ಆ ವಿಶ್ವಾಸವನ್ನ ಇವತ್ತು ಅವರಡಿಗೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾನು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ಅಧ್ಯಕ್ಷರಿಂದ ಹಿಡಿದು ಎಲ್ಲ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆ ಒಂದು ಭಾಗ ಆದ್ರೆ ಕೆಲಸದಲ್ಲೂ ಕೂಡ ಅವರಿಗೆ ಸಹಕಾರವನ್ನು ಮಾಡತಕ್ಕಂಥದ್ದು ನನಗೆ ಮಾರ್ಗದರ್ಶನವನ್ನು ಕೂಡ ಸಾಕಷ್ಟು ಜನರು ಕೊಟ್ಟಿದ್ದಾರೆ. ನಾನು ನನ್ನ ಸೊರಬ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಅವರು ನಮ್ಮನ್ನ ವಿಧಾನಸಭೆಗೆ ಕಳಿಸಲಿಲ್ಲ ಅಂದ್ರೆ ಈ ಅವಕಾಶಗಳು ಸಿಗೋದಿಲ್ಲ. ನಾನು ಅದಕ್ಕೆ ಬಹಳ ಸಂತೋಷ ಆಗುತ್ತೆ. ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಬಹಳ ಒಳ್ಳೆ ರೀತಿಯಲ್ಲಿ 3 ವರ್ಷ ನಾನು ಕೆಲಸವನ್ನ ಮಾಡಿಕೊಂಡು ಮತ್ತೆ ಈಗ ಮುಂದೆ ಕೆಲಸವನ್ನು ಮಾಡಲಿಕ್ಕೆ ನಾನು ಇಷ್ಟೇ ಹೇಳೋದು, ಏನು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಂಪೂರ್ಣವಾಗಿ ನಮ್ಮ ಪಕ್ಷ ಇರಬಹುದು ಮತ್ತೆ ಸಾಮಾನ್ಯ ಜನರ ಒಂದು ಕಷ್ಟ ಸುಖಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅವರಿಗೆ ಸ್ಪಂದನೆ ಮಾಡ್ತದೆ. ಅದು ಇನ್ನೂ ಕೂಡ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಇಲ್ಲ ನಾನು ಅಲ್ಲ ಏನಿಲ್ಲ, ಈಗ ಲಾಸ್ಟ್ ಮಂಡೇ ನಾವೆಲ್ಲ ಸೋಮವಾರ ನಾವು ತಗೊಂಡಿದ್ದೀವಿ. 5 ದಿವಸ ಆಯ್ತು ಇವತ್ತಿಗೆ. ಕೆಲವು ವಿಚಾರಗಳನ್ನ ಮಾಧ್ಯಮದಲ್ಲಿ ನೀವು ಕೂಡ ತೋರಿಸ್ತಾ ಇದ್ದೆ. ನಾನು ಹೆಚ್ಚು ನೋಡಕ್ ಆಗ್ಲಿಲ್ಲ, ನಾನು ಯಾರಿಗೂ ಮಾತಾಡಕ್ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರು, ಖಾತೆದು ನಾವು ನಿರ್ವಹಣೆ ಮಾಡ್ತೀವಿ ಅದೇನು ಅಂತ ಹೇಳಿ. ನೀವು ಅರ್ಜೆಂಟ್ ಆಗಿ ಬರ ಇರೋದ್ರಿಂದ, ಬರ ಮತ್ತೆ ಅತಿವೃಷ್ಟಿ ಏನಾದ್ರು ಆದ್ರೆ ನೀವು ಫಸ್ಟ್ ಅದನ್ನ ಹೋಗಿ ನಿಮ್ ಜಿಲ್ಲೆಯಲ್ಲಿ ಹೋಗಿ ಮುಗಿಸ್ಕೊಂಡು ಬನ್ನಿ ಅಂತೇಳಿ ನಿನ್ನೆಯಿಂದ ನಾನು ಶುರು ಮಾಡಿದ್ದೀನಿ. ಇವತ್ತು ಗ್ರಾಮಾಂತರ, ಶಿವಮೊಗ್ಗ ಸಿಟಿ ಮತ್ತೆ ಶಿಕಾರಿಪುರ 3, ಈಗ ತಾನೇ ಶಿಕಾರಿಪುರನ ಕೂಡ ಮುಗಿಸ್ಕೊಂಡು ಬಂದೆ. ನಾಳೆ ತೀರ್ಥಹಳ್ಳಿ ಮಾಡ್ತಾ ಇದ್ದೀನಿ. ಮತ್ತೆ ಸನ್ಮಾನ್ಯ ಗೋಪಾಲ್ ಕೃಷ್ಣ ಅವರಿಗೆ ಮತ್ತೆ ಸಂಗಮೇಶ್ವರ್ ಅವರಿಗೆ ಇಬ್ಬರು ಕೂಡ ಮಾತಾಡಿದೆ. ಅವರು ಬೆಂಗಳೂರಲ್ಲಿ ಇದ್ದೀನಿ. ಅದಾದ್ಮೇಲೆ ನೀವು ಈ ಒಂದು ಫೇಸ್ ಮುಗಿಸ್ಕೊಳ್ಳಿ, ಅದಾದ್ಮೇಲೆ ನಾವು ಹೇಳ್ತೀವಿ, ಅವಾಗ ನೀವು ಬಂದು ಹೋಗಿ ಅಂತ ಹೇಳಿದ್ರೆ ಅದು ಮುಂದೆ ಅಲ್ಲೂ ಕೂಡ ಮಾಡ್ತೀವಿ. ಬಟ್ ನಮಗೆ ಡೈರೆಕ್ಷನ್ಸ್ ಏನಂದ್ರೆ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಹಾನಿ ಆಗಿದೆ, ಮತ್ತೆ ಕುಡಿಯ ನೀರು ಇರ್ಬೋದು, ಏನು ಬರ ಸಂದರ್ಭದಲ್ಲಿ ಮತ್ತೆ ಇಂಥ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ. ನಾನು ಯಾವುದೇ ಖಾತೆ ನಾನು ವೈಯಕ್ತಿಕವಾಗಿ ಮುಂಚೆನೂ ಕೇಳಿರ್ಲಿಲ್ಲ, ಬಟ್ ಬಹಳ ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ರು. ಅದ್ರಲ್ಲಿ 3 ವರ್ಷ ನಾನು ಕೆಲಸ ಮಾಡಿರ್ತಕ್ಕಂಥದ್ದನ್ನ ನನಗನ್ಸಿದ್ದು ಗುರುತಿಸಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅದು ಕೊಟ್ಟರು ಪರವಾಗಿಲ್ಲ, ಇನ್ಯಾವ್ದು ಕೊಟ್ರು ಅಷ್ಟೇ. ನಮ್ಮ ಸರ್ಕಾರದಲ್ಲಿ ಏನ್ ಆ ಕೆಲಸ ಅಂತಾರಲ್ಲ, ನಾವು ಕೊಟ್ಟು ಏನ್ ಕೇಳೋದಕ್ಕಿಂತ ನಾವು ಚಾಪ್ ಇಡ್ಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸ ನಾಳೆ 4 ಜನರು ಒಳ್ಳೆ ಮಾತು ಹೇಳಿದ್ರೆ ನನಗನ್ಸುತ್ತೆ ಯಾರು ನಮಗೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಗೌರವ ಸಿಗ್ತದೆ, ಅದು ನನಗೂ ಕೂಡ ಒಳ್ಳೇದಾಗ್ತದೆ.